ಅಡಿಯೇನ್ ರಾಮಾನುಜದಾಸನ್. ಮುಂದಿನ ಆಳ್ವಾರ್ ತೊಂಡರಡಿಪೊಡಿಯಾಳ್ವಾರ್. ಇವರು ತಿರುಮಂಡಂಗುಡಿಯಲ್ಲಿ ಮಾರ್ಗಳಿ ಮಾಸದ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು. ಇವರು ವೈಜಯಂತಿ ಮಾಲೆಯ ಅವತಾರ. ತಂದೆ ವೇದ ವಿಶಾರದರು. ಇವರಿಗೆ ಇಟ್ಟ ಹೆಸರು ವಿಪ್ರನಾರಾಯಣ. ಇವರು ಸಹ ಪೆರಿ ಆಳ್ವಾರರ ಹಾಗೆ ದೇವರಿಗೆ ಪುಷ್ಪ ಕೈಂಕರ್ಯ ಮಾಡ್ತಿದ್ರು. ಒಂದು ಸುಂದರವಾದ ತೋಟ ಮಾಡಿಕೊಂಡು ವಿಧ ವಿಧವಾದ ಹೂಗಳನ್ನ ಬೆಳೀತಿದ್ರು, ಪತ್ರೆಗಳನ್ನ ಬೆಳೀತಿದ್ರು. ಅದರಿಂದ ಮಾಲೆ ಕಟ್ಟಿ ದೇವರಿಗೆ ಸಮರ್ಪಿಸ್ತಾ ಇದ್ರು. ಇವರ ತೋಟದ ಹೂವುಗಳು ತುಂಬಾನೇ ಆಕರ್ಷಕವಾಗಿದ್ವು. ದೇವರಿಗೆ ಅಂತಾನೆ ಬೆಳೆದ ಮೇಲೆ ಅದು ಸಹಜನೇ ಅಲ್ವಾ. ಒಮ್ಮೆ ದೇವದೇವಿ ಅನ್ನೋ ರಾಜನರ್ತಕಿ ಇವರ ತೋಟದ ಮುಂದೆ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ಲು. ದೇವದೇವಿ ಬಹಳ ಸುಂದರವಾಗಿದ್ಲು. ಆಸ್ಥಾನದಲ್ಲಿ ಜನ ಅವಳನ್ನ ಒಮ್ಮೆ ನಮ್ಮ ಕಡೆ ನೋಡಿದ್ರೆ ಸಾಕು, ನಮ್ಮ ಜನ್ಮ ಪಾವನ ಅನ್ನೋ ರೀತಿ ನಡ್ಕೋತಾ ಇದ್ರು. ಹೀಗಾಗಿ ಸೌಂದರ್ಯದ ಮದ ದೇವದೇವಿಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಅಂತಹವಳು ವಿಪ್ರನಾರಾಯಣರ ತೋಟದ ಹೂವನ್ನು ನೋಡಿ ಆಸೆಪಟ್ಟು ತನ್ನ ಜೊತೆ ಸಹಾಯಕಿಯಾಗಿ ಬಂದಿದ್ದ ತನ್ನ ಅಕ್ಕನಿಗೆ ನನಗೆ ಆ ಹೂ ಬೇಕು ತಂದುಕೊಡು ಅಂತ ಕೇಳ್ತಾಳೆ. ಆಗ ಅಕ್ಕ ತೋಟದಲ್ಲಿ ಹೂವು ಬಿಡಿಸ್ತಾ ಇದ್ದಂಥ ವಿಪ್ರನಾರಾಯಣರನ್ನ ತೋರಿಸಿ ಹೇಳ್ತಾಳೆ, ನೋಡು, ಈ ಹೂವಿನ ಮೇಲಿನ ಆಸೆ ಬಿಟ್ಬಿಡು. ಅದನ್ನು ಅವರು ವಿಪ್ರನಾರಾಯಣರು ದೇವರಿಗೆ ಅಂತಾನೆ ಬೆಳೆಸಿದ್ದಾರೆ, ಅವರು ಅದನ್ನು ಕೊಡೋದಿಲ್ಲ ಅಂತ. ಆಗ ದೇವದೇವಿ, ನಾನು ಹೇಳಿದೆ ಅಂತ ಹೇಳು, ಕೊಡ್ತಾರೆ ಅಂತ ಹೇಳಿ ಮತ್ತೆ ಕಳಿಸ್ತಾಳೆ. ಅಕ್ಕ ಮತ್ತೆ ಹೋಗಿ ಬರೀ ಕೈಯಲ್ಲೇ ವಾಪಸ್ ಬರ್ತಾಳೆ. ಅದನ್ನು ನೋಡಿ ದೇವದೇವಿಗೆ ಸಿಟ್ಟು ಬಂದ್ಬಿಡುತ್ತೆ. ಆಗ ಸಿಟ್ಟಿನಿಂದ ತಾನೇ ರಥದಿಂದ ಕೆಳಗಿಳಿದು ಹೋಗಿ ಹೂ ಬಿಡಿಸ್ತಾ ಇದ್ದಂಥ ವಿಪ್ರನಾರಾಯಣರನ್ನ ಹೂ ಕೇಳ್ತಾಳೆ. ಅವರು ಇವಳ ಕಡೆ ತಿರುಗಿ ಕೂಡ ನೋಡಲ್ಲ, ಉತ್ತರನೂ ಕೊಡೋದಿಲ್ಲ. ದೇವದೇವಿಯ ಅಹಂಗೆ ಪೆಟ್ಟು ಬಿದ್ದುಬಿಡುತ್ತೆ. ಅವಳು ಇನ್ನೊಂದು ತಿಂಗಳಲ್ಲಿ ವಿಪ್ರನಾರಾಯಣರನ್ನ ನನ್ನ ಬಲೆಗೆ ಬೀಳಿಸ್ಕೊಳ್ತೀನಿ ಅಂತ ಶಪಥ ಮಾಡಿ ಹೊರಡ್ತಾಳೆ. ಮರುದಿನ ಸಾಮಾನ್ಯ ಸ್ತ್ರೀಯರ ಹಾಗೆ ಸುಮಾರಾದ ಸೀರೆ ಉಟ್ಟು ವಿಪ್ರನಾರಾಯಣರ ತೋಟದ ಹತ್ತಿರ ಬಂದು ಕೆಲಸ ಕೇಳ್ತಾಳೆ. ತೋಟದಲ್ಲಿ ಕೆಲಸಕ್ಕೆ ಸಹಾಯ ಮಾಡ್ತೀನಿ, ನನಗೆ 2 ಹೊತ್ತು ಊಟ ಕೊಟ್ಟರೆ ಸಾಕು ಅಂತಾಳೆ. ಮನ ಕರಗಿದ ವಿಪ್ರನಾರಾಯಣರು ಅವಳನ್ನು ಕೆಲಸಕ್ಕೆ ಅಂತ ಸೇರಿಸ್ಕೋತಾರೆ. ನಿತ್ಯ ಬಂದು ಕೆಲಸ ಮಾಡ್ತಾ ಇದ್ದರೂ ವಿಪ್ರನಾರಾಯಣರು ಅವಳನ್ನು ಸರಿಯಾಗಿ ನೋಡಿ ಕೂಡ ಇರೋದಿಲ್ಲ. ಒಂದು ದಿನ ಮಳೆ ಬಂದಾಗ ಮಳೆಯಲ್ಲಿ ನೆನೆದು ಒದ್ದೆ ಬಟ್ಟೆಯಲ್ಲಿ ನಡುಗ್ತಾ ಇದ್ದ ದೇವದೇವಿನ ತಮ್ಮ ಕುಟೀರದ ಒಳಕ್ಕೆ ಕರೀತಾರೆ ವಿಪ್ರನಾರಾಯಣರು. ಒಳಗೆ ಬಂದ ದೇವದೇವಿನ ವಿಪ್ರನಾರಾಯಣರು ನೋಡ್ತಾರೆ. ಅಲ್ಲಿವರೆಗೂ ಅವರು ದೇವದೇವಿನ ಸರಿಯಾಗಿ ನೋಡೇ ಇರೋದಿಲ್ಲ. ದೇವದೇವಿನ ನೋಡಿದ ಮೇಲೆ ಅವಳ ಮೇಲೆ ಮನಸ್ಸಾಗುತ್ತೆ, ಪ್ರೀತಿ ಹುಟ್ಟುತ್ತೆ. ಹಠದಿಂದ ವಿಪ್ರನಾರಾಯಣರನ್ನು ವಶಪಡಿಸ್ಕೊಳ್ಬೇಕು ಅಂತ ಬಂದ ದೇವದೇವಿ ಅವರನ್ನು ಮನಸಾರೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾಳೆ. ಹೀಗಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರ್ದಷ್ಟು ಹಚ್ಕೋತಾರೆ. ರಾಜನರ್ತಕಿಯಾಗಿದ್ದವಳು ಒಂದು ಕುಟೀರದಲ್ಲಿ ವಾಸ ಮಾಡೋದನ್ನು ಸಹಿಸದ ಅವಳ ತಾಯಿ ಅವಳನ್ನು ಬಲವಂತವಾಗಿ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ವಿಪ್ರನಾರಾಯಣರಿಗೆ ಈ ಅಗಲಿಕೆನ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ತುಂಬ ಕೊರಗ್ತಿರ್ತಾರೆ. ತಾಯಿ ಮಹಾಲಕ್ಷ್ಮೀ ದೇವಿಗೆ ಇವ್ರ ಕಷ್ಟನ ನೋಡೋಕ್ಕಾಗಲ್ಲ. ಆಗ ಭಗವಂತನ ಹತ್ರ ನಿಮ್ಮ ಭಕ್ತನಿಗೆ ಸಹಾಯ ಮಾಡಬಾರ್ದಾ ಅಂತ ಕೇಳ್ತಾಳೆ. ಆಗ ದೇವರು ಎಲ್ಲನೂ ಸರಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ಚಿಕ್ಕ ಹುಡುಗನ ವೇಷದಲ್ಲಿ ಬಂದು ಆ ಊರಿನ ದೇವಸ್ಥಾನದಲ್ಲಿ ಭಗವದಾರಾಧನೆಗೆ ಉಪಯೋಗಿಸ್ತಾ ಇದ್ದಂತಹ ಚಿನ್ನದ ಬಟ್ಟಲೊಂದನ್ನು ತೆಗೆದುಕೊಂಡು ಹೋಗಿ ದೇವದೇವಿಯ ತಾಯಿಗೆ ಕೊಟ್ಟು ವಿಪ್ರನಾರಾಯಣರು ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಕೊಟ್ಬಿಡ್ತಾನೆ. ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗೆದ ಅರ್ಚಕರಿಗೆ ಬಟ್ಟಲು ಇಲ್ಲದೆ ಇರೋದು ಗೊತ್ತಾಗುತ್ತೆ. ಅವರು ತಕ್ಷಣ ದೂರು ಕೊಡ್ತಾರೆ. ಆ ದೂರು ರಾಜನ ಗಮನಕ್ಕೂ ಬರುತ್ತೆ. ವಿಚಾರಣೆ ಮಾಡಿದಾಗ ಆ ಬಟ್ಟಲು ದೇವದೇವಿಯ ಮನೆಯಲ್ಲಿದೆ, ಅದನ್ನು ವಿಪ್ರನಾರಾಯಣರು ಅವರಿಗೆ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ. ವಿಪ್ರನಾರಾಯಣರು ಬಂಧನಕ್ಕೊಳಗಾಗ್ತಾರೆ. ಬಂಧನದಲ್ಲಿದ್ದಾಗ ವಿಪ್ರನಾರಾಯಣರಿಗೆ ತಾವು ಮಾಡಿದ ತಪ್ಪು ಗೊತ್ತಾಗುತ್ತೆ. ದೇವರ ಕೈಂಕರ್ಯ ಬಿಟ್ಬಿಟ್ಟೆ, ಆರಾಧನೆ ಬಿಟ್ಟುಬಿಟ್ಟೆ, ಎಲ್ಲ ಬಿಟ್ಟು ಹೆಣ್ಣಿನ ಮೋಹಕ್ಕೆ ಬಿದ್ದು ತಪ್ಪು ಮಾಡಿಬಿಟ್ಟೆ ಅಂತ ಅವರಿಗೆ ಅನಿಸುತ್ತೆ. ಈಗ ನಾನು ದೇವರ ಸೇವಕ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ಇಲ್ಲ ನನಗೆ. ನಾನು ದೇವರ ಭಕ್ತರ ಪಾದದ ಧೂಳು ಅಂತ ತಮ್ಮನ್ನು ತಾವೇ ತೊಂಡರಡಿ ಪೊಡಿ ಅಂತ ಕರ್ಕೊಳ್ತಾರೆ. ಅದನ್ನೇ ಸಂಸ್ಕೃತದಲ್ಲಿ ಭಕ್ತಾಂಗ್ರಿ ರೇಣು ಅಂತ ಕರೀತಾರೆ. ಭಗವಂತನ ಅನುಗ್ರಹದಿಂದ ಇವರು ತಪ್ಪು ಮಾಡಿಲ್ಲ ಅಂತ ತಿಳಿದು ಬಂದು ಬಿಡುಗಡೆ ಆಗ್ತಾರೆ. ಇವರು ಶ್ರೀರಂಗದ ರಂಗನಾಥ ಸ್ವಾಮಿಯ ಪರಮಭಕ್ತರು.
ಶ್ರೀರಂಗನಾಥನನ್ನ ಕುರಿತು 45 ಪಾಶುರಗಳ ತಿರುಮಾಲೆ ಅನ್ನೋ ಪ್ರಬಂಧವನ್ನು, 10 ಪಾಶುರಗಳ ತಿರುಪಳ್ಳಿ ಎಳಿಚ್ಚಿ ಅನ್ನೋ ಪ್ರಬಂಧವನ್ನು ಬರೆದಿದ್ದಾರೆ. ಒಟ್ಟು 55 ಪಾಶುರಗಳನ್ನು ಬರೆದಿದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ.